ಶಿಗ್ಗಾವಿ ಕೋರ್ಟ್ನಲ್ಲಿ ಅಪರೂಪದ ಘಟನೆ ನಡೆದಿದೆ. ದೂರವಾಗ್ತಾ ಇದ್ದ ಜೋಡಿಗಳನ್ನ ಕೋರ್ಟ್ ಮತ್ತೆ ಒಂದು ಮಾಡಿದೆ. 4 ಜೋಡಿಗಳ ಹೊಸ ಜೀವನಕ್ಕೆ ಕೋರ್ಟ್ ನಾಂದಿ ಹಾಡಿದೆ. ಲೋಕ ಅದಾಲತ್ ವೇಳೆ ಶಿಗ್ಗಾವಿ ಕೋರ್ಟ್ನಲ್ಲಿ ನಡೆದಿರುವ ಅಪರೂಪದ ಘಟನೆ ಇದು. ಜೋಡಿಗಳ ಮರುಮದುವೆಯನ್ನ ಜಡ್ಜಿ ಮಾಡಿಸಿದ್ದಾರೆ. ನ್ಯಾಯಾಧೀಶರು, ವಕೀಲರು ಎಲ್ಲರೂ ಸೇರಿ ದೂರವಾಗ್ತಾ ಇದ್ದ ಜೋಡಿಗಳನ್ನ ಮತ್ತೆ ಒಂದು ಮಾಡಿದ್ದಾರೆ. ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರಾದ ಸನೀಲ ತಳವಾರ ಅಂತ ಹಾಗೂ ಅವರ ಟೀಮ್ ಈ ಮಾದರಿ ಕಾರ್ಯವನ್ನ ಮಾಡಿದ್ದಾರೆ. ಡಿವೋರ್ಸ್ ಬೇಕೇ ಬೇಕು ಅಂತ ವಯೋವೃದ್ಧ ಜೋಡಿ ಹಠ ಹಿಡಿದಿತ್ತು. ವಯೋವೃದ್ಧ ಜೋಡಿ ಇಳಿ ವಯಸ್ಸಿನಲ್ಲಿ ಒಂದಾಗಿ ಬದುಕಿ ಅಂತ ಅವರ ಮನಸ್ಸನ್ನ ಬದಲಿಸಿರುವ ಕೆಲಸವನ್ನ ಜಡ್ಜ್ ಮಾಡಿದ್ದಾರೆ. ನ್ಯಾಯಾಧೀಶರ ಸಲಹೆಯಂತೆ ಮತ್ತೆ ವೃದ್ಧ ಜೋಡಿಗಳು ಒಂದಾಗಿದ್ದಾವೆ. ನೋಡಿ ಅಲ್ಲಿ ಈ ಕಾಲದಲ್ಲಿ ಹೋಗಿದ್ದಾರೆ ಡಿವೋರ್ಸ್ ಬೇಕು ಅಂತ, ಇಬ್ರು ದೂರ ಆಗ್ತೀವಿ ಅಂತ. ಅದರ ಜೊತೆಗೆ ಬೇರೆ ಬೇರೆ ಫ್ಯಾಮಿಲಿಗಳು ಇದ್ದಾರೆ. ಆದರೆ ಆಶ್ಚರ್ಯ ಅನ್ನಿಸ್ತಾ ಇರುವಂಥದ್ದು, ಅವ್ರಿಗೆ ಬಹುಶಃ ಒಂದು 60 ವರ್ಷ ದಾಟಿದೆ ಅಂತ ಕೇಳ್ತೀವಿ, ನೋಡೋಂಗೆ ಹಂಗೆ ಕಾಣಿಸ್ತಾ ಇದ್ದಾರೆ. ಡಿವೋರ್ಸ್ ಬೇಕು ಅಂತ ಹೋಗಿದ್ದಾರೆ. ಇವಾಗ ಅದು ಯಾವ ಜಗಳ ಕಾರಣ ಆಯಿತೋ ಏನು ಕಥೆಯೋ ಗೊತ್ತಿಲ್ಲ. ಅವರ ಜೊತೆಗೆ ಇನ್ನುಳಿದಂತಹ 3 ಜೋಡಿಗಳಿಗೆ ಹಂಗಲ್ಲ, ಹಿಂಗೆ ಜೀವನ ಬಹಳ ವಿಶಾಲವಾಗಿದೆ, ಚಿಕ್ಕ ಪುಟ್ಟ ವಿಚಾರಗಳಿಗೆ ವಿಚ್ಛೇದನ ಅನ್ನೋದು ಸರಿಯಲ್ಲ ಅಂತ ಅವರ ಅನುಭವದ ಪಾಠವನ್ನ ಇವ್ರುಗಳ ಕಿವಿಗೆ ತುಂಬುವ ಕೆಲಸ ಮಾಡಿದ್ದಾರೆ. ಫೈನಲಿ ದೂರ ಆಗ್ತಾ ಇದ್ದ 4 ಜೋಡಿಗಳು ಒಟ್ಟಾಗಿದ್ದಾರೆ. ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಹೊಸ ಜೋಡಿಗೆ ಶುಭವಾಗಲಿ, ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿರ ನವ ಜೋಡಿಗೆ ಶುಭವಾಗಲಿ. ಆ ಮಂಜುನಾಥನ ಕೃಪಾ ಕಟಾಕ್ಷ ಎಂದೆಂದು ನಿಗದಿರಲಿ. ಹೊಸ ಜೋಡಿಗೆ ಶುಭವಾಗಲಿ.